ನಂಗೆ ಒಬ್ಬ ಫ್ರೆಂಡ್ ಇದ್ದ. ಯಾವಾಗ್ಲೂ ಅವನು ನನ್ನ ಹತ್ರ ಅವನ ಬ್ರೋಕರ್ ಪ್ರೊವೈಡ್ ಮಾಡೋ ಚಾರ್ಟ್ಸ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾನೆ ಇದ್ದ. ಇಶ್ಯೂ ಏನಂದ್ರೆ ಅವನಿಗನ್ಸ್ತಿತ್ತು ಬ್ರೋಕರ್ ಎಲ್ಲಾ ಪ್ರೈಸ್ ಪಾಯಿಂಟ್ಸ್ ನ ಚಾರ್ಟ್ ಅಲ್ಲಿ ತೋರಿಸ್ತಾ ಇಲ್ಲ, ಹಾಗಾಗಿ ಚಾರ್ಟ್ಸ್ ಆಗಾಗ ಬ್ರೋಕನ್ ತರ ಕಾಣಿಸುತ್ತೆ ಅಂತ ಅವನು ತುಂಬಾ ಸಲ ಹೇಳ್ತಿದ್ದ. ಹಾಗಾಗಿ ಇದೇನು ಅಂತ ನೋಡೋಣ ಅಂತ ನನ್ನ ಫ್ರೆಂಡ್ಗೆ ನಾನ್ ಕಂಟಿನ್ಯೂಸ್ ಹಾಗೆ ಬ್ರೋಕನ್ ಚಾರ್ಟ್ ತೋರ್ಸೋಕೆ ಹೇಳಿದೆ. ಚಾರ್ಟ್ ನೋಡಿದ್ಮೇಲೆ ಕ್ಲಿಯರ್ ಆಗಿ ಗೊತ್ತಾಯ್ತು ಪ್ರಾಬ್ಲಮ್ ಇರೋದು ಚಾರ್ಟ್ಸ್ ಅಲ್ಲ, ಅವನ ಚಾರ್ಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅಂತ. ನೀವೇನಾದ್ರೂ ಚಾರ್ಟ್ಸ್ ನೋಡೋದಕ್ಕೆ ಹೊಸಬ್ರಾಗಿದ್ರೆ ನೀವು ಕೂಡ ಇದನ್ನ ನೋಡಿರ್ತೀರ. ಇದು ಕಾಮನ್ ಫಿನಾಮಿನಾ. ಹಾಗೆ ಇದನ್ನ ಗ್ಯಾಪ್ಸ್ ಇನ್ ದ ಚಾರ್ಟ್ಸ್ ಅಂತ ಕರೀತಾರೆ. ಹೊಸ ಟ್ರೇಡರ್ಸ್ ಈ ಗ್ಯಾಪ್ನ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಅನ್ಕೋತಾರೆ. ಬನ್ನಿ, ನಾನು ನಿಮಗೆ ಮೊದಲನೇದಾಗಿ ಈ ಗ್ಯಾಪ್ಸ್ ಚಾರ್ಟಲ್ಲಿ ಹೇಗೆ ಬರುತ್ತೆ, ಹಾಗೆ ನೀವು ಚಾರ್ಟ್ ಅನಲೈಸ್ ಮಾಡುವಾಗ ಇದನ್ನು ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಬೇಸಿಕಲಿ 2 ಥರದ ಗ್ಯಾಪ್ಸ್ ಇರುತ್ತೆ. ಒಂದು ಗ್ಯಾಪ್ ಅಪ್, ಇನ್ನೊಂದು ಗ್ಯಾಪ್ ಡೌನ್. ಈ ಗ್ಯಾಪ್ಸ್ ಚಾರ್ಟಲ್ಲಿ ಎಲ್ಲಿ ಬೇಕಾದರೂ ಆಗ್ಬೋದು, ಆದರೆ ಯೂಶಲ್ ಆಗಿ ಇದು ಮಾರ್ಕೆಟ್ ಓಪನಿಂಗಲ್ಲಿ ಆಗುತ್ತೆ. ಗ್ಯಾಪ್ ಅಪ್ ಚಾರ್ಟಲ್ಲಿ ಈ ಥರ ಕಾಣಿಸುತ್ತೆ, ಹಾಗೆ ಗ್ಯಾಪ್ ಡೌನ್ ಕೂಡ ಈ ಥರ ಕಾಣಿಸುತ್ತೆ. ಈ ಗ್ಯಾಪ್ ಯಾಕೆ ಬರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವು ಫಸ್ಟ್ ಪ್ರೈಸ್ ಆಕ್ಷನ್ ಲಾಜಿಕ್ನ ಅರ್ಥ ಮಾಡ್ಕೋಬೇಕು. ಈ ಎಕ್ಸಾಂಪಲ್ನ ಕನ್ಸಿಡರ್ ಮಾಡಿ. ಕೋವಿಡ್ ಟೈಮಲ್ಲಿ ಸಿಚುಯೇಷನ್ ಎಷ್ಟು ಟಫ್ ಇತ್ತು ಅಂತ ನಮಗೆಲ್ಲ ಗೊತ್ತೇ ಇದೆ. ಕೋವಿಡ್ ಕ್ರಿಯೇಟ್ ಮಾಡಿದಂಥ ಎಲ್ಲ ಪ್ರಾಬ್ಲಮ್ಸ್ ಜೊತೆಗೆ ಪೂರ್ತಿ ವರ್ಲ್ಡಲ್ಲಿ ಸಪ್ಲೈ ಚೈನ್ ಲಾಜಿಸ್ಟಿಕ್ಸ್ಗೆ ಎಫೆಕ್ಟ್ ಮಾಡಿತ್ತು. ಗೂಡ್ಸ್ಗಳ ಸಪ್ಲೈ, ಎಸ್ಪೆಷಲಿ ಎಲೆಕ್ಟ್ರಾನಿಕ್ ಗೂಡ್ಸ್ ಸಪ್ಲೈ ಸಡನ್ ಆಗಿ ಡಿಸ್ಟರ್ಬ್ ಆಗಿತ್ತು. ಇದರಿಂದ ಮ್ಯಾಸಿವ್ ಆಗಿ ಶಾರ್ಟ್ ಸಪ್ಲೈ ಆಗಿತ್ತು. ಒಂದು ಕಡೆ ಸಪ್ಲೈ ಚೈನ್ ಡೈನಮಿಕ್ಸ್ ಡಿಸ್ಟರ್ಬ್ ಆಗಿದ್ರೆ ಇನ್ನೊಂದು ಕಡೆ ಡಿಮ್ಯಾಂಡ್ ಜಾಸ್ತಿ ಆಗ್ತಿತ್ತು, ಎಸ್ಪೆಷಲಿ ಲ್ಯಾಪ್ಟಾಪ್ಸ್ದು. ಇದರಿಂದಾಗಿ ಲ್ಯಾಪ್ಟಾಪ್ ಪ್ರೈಸಸ್ ಏನಾಗಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ವೆಲ್, ಆಬ್ವಿಯಸ್ಲಿ ಪ್ರೈಸ್ ಜಾಸ್ತಿ ಆಯಿತು. ವೆಂಡರ್ಸ್ ಯೂಶಲ್ ಆಗಿ 35,000 ಇರ್ತಿದ್ದ ರೆಗ್ಯುಲರ್ ಲ್ಯಾಪ್ಟಾಪ್ಸ್ಗೆ 50,000ರಿಂದ 55,000 ಚಾರ್ಜ್ ಮಾಡ್ತಿದ್ರು. ಈ ಪ್ರೈಸ್ ಚೇಂಜ್ ಓವರ್ ನೈಟ್ ಆಗಿದ್ದು. ಅನ್ಫಾರ್ಚುನೇಟ್ಲಿ ವೆಂಡರ್ಸ್ ನೆಗೋಷಿಯೇಟ್ ಮಾಡೋದಕ್ಕೂ ಕೂಡ ರೆಡಿ ಇರಲಿಲ್ಲ. ಡಿಮ್ಯಾಂಡ್ ಎಷ್ಟು ಜಾಸ್ತಿ ಆಗಿತ್ತು ಅಂದರೆ ಬೈಯರ್ಸ್ ಕೂಡ ಆ ಪ್ರೈಸ್ ಕೊಟ್ಟು ತಗೊಳ್ಳೋಕ್ಕೆ ರೆಡಿ ಇದ್ದರು. ಅದೇ ಇನ್ನೊಂದು ರೀತಿ ಹೇಳೋದಾದರೆ ಲ್ಯಾಪ್ಟಾಪ್ನ ಪ್ರೈಸ್ 35,000ರಿಂದ 50,000ಕ್ಕೆ ಓವರ್ ನೈಟ್ ಗ್ಯಾಪ್ ಅಪ್ ಆಗಿತ್ತು. ಇದೇ ಸೇಮ್ ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ಆಗುತ್ತೆ. ಹಾಗೆ ಅಸ್ಯೂಮ್ ಮಾಡಿ ಒಂದು ಸ್ಟಾಕ್ಗೆ ನಾರ್ಮಲ್ ಟ್ರೇಡಿಂಗ್ ಡೇ ಇದೆ. ಉದಾಹರಣೆಗೆ HCL ಟೆಕ್ನಾಲಜೀಸ್ ಅಂದ್ಕೊಳ್ಳಿ. ಸ್ಟಾಕ್ ಪ್ರೈಸ್ ಕ್ಲೋಸ್ ಆಗಿದೆ 1900ಕ್ಕೆ. ಮಾರ್ಕೆಟ್ ಕ್ಲೋಸ್ ಆದಮೇಲೆ ಕಂಪನಿ ಪ್ರೆಸ್ ಮೀಟ್ ಮಾಡಿ ಅದರ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಅನೌನ್ಸ್ ಮಾಡುತ್ತೆ. ಕಂಪನಿ ತುಂಬ ಚೆನ್ನಾಗಿರೋ ಕ್ವಾರ್ಟರ್ಲಿ ಅರ್ನಿಂಗ್ಸ್ನ ರಿಲೀಸ್ ಮಾಡುತ್ತೆ. ನಾಳೆ ಸ್ಟಾಕ್ ಪ್ರೈಸ್ ಏನಾಗ್ಬೋದು ಅಂತ ನಿಮ್ಗೆ ಅನಿಸುತ್ತೆ? ಸ್ಟಾಕ್ 1900ಕ್ಕೆ ಇನ್ನೂ ಓಪನ್ ಆಗ್ಬೋದು ಅಂತ ಅನಿಸುತ್ತಾ? ವೆಲ್, ಆಬ್ವಿಯಸ್ಲಿ ಅಷ್ಟಕ್ಕೇನೆ ಆಗೋದಿಲ್ಲ. ಬೈಯರ್ಸ್ 1900ಕ್ಕಿಂತ ಜಾಸ್ತಿ ಪೇ ಮಾಡೋದಕ್ಕೂ ಕೂಡ ರೆಡಿ ಇರ್ತಾರೆ. ಅದು 1925 ಇಲ್ಲ 1950 ಅಥವಾ 1975 ರೂಪಾಯಿ ಕೂಡ ಆಗಿರ್ಬೋದು. ಡಿಸ್ಕಷನಿಗೋಸ್ಕರ 1950 ರೂಪಾಯಿ ಅಂತ ಅಸ್ಯೂಮ್ ಮಾಡೋಣ. ಸೊ ನೆಕ್ಸ್ಟ್ ಡೇ ಮಾರ್ಕೆಟ್ ಓಪನ್ ಆದಾಗ ಸ್ಟಾಕ್ ಡೈರೆಕ್ಟ್ ಆಗಿ 1950ರಲ್ಲಿ ಟ್ರೇಡ್ ಆಗ್ತಿರುತ್ತೆ. ಇದರ ಅರ್ಥ 1900ರಿಂದ 1950ರ ಮಧ್ಯೆ ಯಾವುದೇ ಟ್ರೇಡ್ ಇರಲ್ಲ. ಇದು ಗ್ಯಾಪ್ ಅಪ್ ಓಪನಿಂಗ್ನ ಕ್ರಿಯೇಟ್ ಮಾಡುತ್ತೆ. ಸೊ ಇಲ್ಲಿ ಚಾರ್ಟ್ ಬ್ರೋಕನ್ ಆಗಿಲ್ಲ, ಪ್ರೈಸ್ ಜಂಪ್ ಆಗಿದೆ. ಡಿಮ್ಯಾಂಡ್ಗೆ ಥ್ಯಾಂಕ್ಸ್ ಹೇಳಬೇಕು ಅಷ್ಟೇ. ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ ಬದಲು ರಿಸಲ್ಟ್ಸ್ ಕೆಟ್ಟದಾಗಿದ್ದಿದ್ರೆ ನಿಮ್ಗೆ ಅನ್ಸುತ್ತಾ ಪ್ರೈಸ್ ಅವಾಗಲೂ ಕೂಡ 1900ಕ್ಕೆ ಓಪನ್ ಆಗುತ್ತೆ ಅಂತ? ಆಬ್ವಿಯಸ್ಲಿ ಇಲ್ಲ ಅಲ್ವಾ? ಟ್ರೇಡರ್ಸ್ ಈ ಸ್ಟಾಕ್ನ ಸೆಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು. ಅದು ಯಾವ ಪ್ರೈಸಲ್ಲಿ ಬೇಕಿದ್ರೂ ಕೂಡ ಆಗಿರ್ಬೋದು. ಅದು 1900ಕ್ಕಿಂತ ಕಡಿಮೆ ಇರುವಂಥ ಯಾವುದೇ ಪ್ರೈಸಲ್ಲಿ, ಅದು 1875 ಇಲ್ಲ 1850 ಅಥವಾ 1825 ಕೂಡ ಆಗಿರ್ಬೋದು. ಹಾಗೆ ಅಸ್ಯೂಮ್ ಮಾಡಿ 1875 ರೂಪಾಯಿ ಅಂತ. ಸೊ ಈ ಕೇಸಲ್ಲಿ 1900ರಿಂದ 1875ರ ಮಧ್ಯೆ ಯಾವುದೇ ಟ್ರೇಡ್ ಇರೋದಿಲ್ಲ. ಸ್ಟಾಕ್ ಡೈರೆಕ್ಟ್ ಆಗಿ 1875ಕ್ಕೆ ಓಪನ್ ಆಗುತ್ತೆ. ಇದನ್ನ ಗ್ಯಾಪ್ ಡೌನ್ ಓಪನಿಂಗ್ ಅಂತ ಕರೀತಾರೆ. ಈ ಉದಾಹರಣೆಯಲ್ಲಿ ಗ್ಯಾಪ್ ಅಪ್ ಮತ್ತು ಗ್ಯಾಪ್ ಡೌನ್ ನ್ಯೂಸ್ ಡ್ರಿವನ್ ಇವೆಂಟ್ಸಿಂದ ಕ್ರಿಯೇಟ್ ಆಗಿದ್ದು. ಆದರೆ ಎಲ್ಲ ಗ್ಯಾಪ್ಸ್ ನ್ಯೂಸಿಂದಾನೇ ಆಗೋದಿಲ್ಲ. ತುಂಬ ಸಲ ರೆಗ್ಯುಲರ್ ಆಗಿ ಸಣ್ಣ ಸಣ್ಣ ಗ್ಯಾಪ್ಗಳು ಡಿಮ್ಯಾಂಡ್ ಮತ್ತು ಸಪ್ಲೈ ಕಾರಣಕ್ಕೆ ಆಗ್ತಾನೆ ಇರುತ್ತೆ. ಉದಾಹರಣೆಗೆ ಹಾಗೆ ಅಸ್ಯೂಮ್ ಮಾಡಿ ಒಂದು ಸ್ಟಾಕ್ಗೆ ಡೈಲಿ ಬೈ ಆರ್ಡರ್ 1,000 ಕ್ವಾಂಟಿಟಿ ಇದೆ ಅಂತ. ಇನ್ನೊಂದು ಪರ್ಟಿಕ್ಯುಲರ್ ದಿನ ಯಾವುದೋ ಕಾರಣಕ್ಕೆ ಈ ಸ್ಟಾಕ್ನ ಡಿಮ್ಯಾಂಡ್ 20% ಜಾಸ್ತಿ ಆಗಿದೆ. ಈ ಥರದ ಕೇಸಲ್ಲಿ ನೀವು ಕಾಮನ್ ಆಗಿ ಸಣ್ಣ ಗ್ಯಾಪ್ ಅಪ್ನ ಓಪನಿಂಗ್ ಟೈಮಲ್ಲಿ ನೋಡ್ಬೋದು. ಸೊ ಚಾರ್ಟ್ಸಲ್ಲಿ ಗ್ಯಾಪ್ಸ್ ತುಂಬಾ ಕಾಮನ್.
ನೀವು ಚಾರ್ಟ್ಸಲ್ಲಿ ಈ ಗ್ಯಾಪ್ಗಳನ್ನ ನೋಡಿದಾಗ ಕೆಲವೊಂದಿಷ್ಟು ಪಾಯಿಂಟ್ಸ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳೇಬೇಕು. ಮೊದಲನೇದಾಗಿ ನೀವು ಈ ಗ್ಯಾಪ್ಗಳನ್ನ ಓವರ್ ಅನಲೈಸ್ ಮಾಡಬೇಡಿ. ದೊಡ್ಡ ಗ್ಯಾಪ್ಗಳು ಹಾಗೆ ಸಡನ್ ಡಿಮ್ಯಾಂಡ್ ಮತ್ತು ಸಪ್ಲೈ ಶಾಕ್ಸ್ ಇದ್ದಾಗ ಮಾತ್ರ ಆಗುತ್ತೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಿಂತ ಫ್ರೀಕ್ವೆಂಟ್ ಆಗಿ ಕೂಡ ಇದು ಆಗ್ಬೋದು. ನಿಮ್ದೇನಾದರೂ ಲಾಂಗ್ ಪೊಸಿಷನ್ ಇದ್ದು ಗ್ಯಾಪ್ ಅಪ್ ಆದರೆ ಅವಸರದಲ್ಲಿ ಪೊಸಿಷನ್ನ ಕ್ಲೋಸ್ ಮಾಡಿಬಿಡಬೇಡಿ. ಜಾಸ್ತಿ ಆಗಿರೋ ಪ್ರೈಸ್ನ ಎಂಜಾಯ್ ಮಾಡಿ, ಆದರೆ ಟ್ರೇಲಿಂಗ್ ಸ್ಟಾಪ್ ಲಾಸ್ ಇಡೋದನ್ನು ಮರಿಬೇಡಿ. ಇನ್ ಕೇಸ್ ಯಾವುದೇ ಪೊಸಿಷನ್ ಇಲ್ಲ ಅಂದರೆ ಹೊಸ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಡಬಲ್ ಕಾಶಿಯಸ್ ಆಗಿರಿ. ಯೂಶಲಿ ದೊಡ್ಡ ಗ್ಯಾಪ್ಸ್ ಉಂಟಾದಾಗ ಸ್ಟಾಪ್ ಲಾಸ್ ಕೂಡ ತುಂಬ ಡೀಪ್ ಆಗಿ ಇರುತ್ತೆ. ಏನಾದರೂ ಗ್ಯಾಪ್ ಲೋ ವಾಲ್ಯೂಮಲ್ಲಿ ಆದರೆ ತುಂಬಾ ಕೇರ್ಫುಲ್ ಆಗಿರಿ. ಯಾಕಂದರೆ ಈ ಗ್ಯಾಪ್ಸ್ ಲಿಕ್ವಿಡಿಟಿ ಇಶ್ಯೂಯಿಂದ ಆಗಿರುತ್ತೆ ಹೊರತು ಯಾವುದೇ ನ್ಯೂಸ್ ಡ್ರಿವನ್ ಇವೆಂಟ್ಸಿಂದ ಅಲ್ಲ. ಜನ ತುಂಬ ಸಲ ಗ್ಯಾಪ್ ಫಿಲ್ಲಿಂಗ್ ಬಗ್ಗೆ ಮಾತಾಡ್ತಾರೆ. ಅಂದರೆ ಪ್ರೈಸ್ ಮತ್ತೆ ವಾಪಸ್ ಬಂದು ಆ ಗ್ಯಾಪ್ನ ಫಿಲ್ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಉದಾಹರಣೆಗೆ ಸ್ಟಾಕ್ ಏನಾದ್ರು 250ರಿಂದ 260ಕ್ಕೆ ಗ್ಯಾಪ್ ಅಪ್ ಆಗಿದ್ರೆ ಟ್ರೇಡರ್ಸ್ ಸ್ಟಾಕ್ ಪ್ರೈಸ್ 260ರಿಂದ 250ಕ್ಕೆ ವಾಪಸ್ ಬಂದು ಗ್ಯಾಪ್ ಫಿಲ್ ಆಗಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಪರ್ಸ್ನಲ್ ಆಗಿ ನನಗೆ ಇದರಲ್ಲಿ ಯಾವುದೇ ರೀತಿಯ ಮೆರಿಟ್ ಕಾಣಿಸೋದಿಲ್ಲ. ಆದರೆ ನೀವು ಈ ಗ್ಯಾಪ್ನ ಹೇಗೆ ಟ್ರೀಟ್ ಮಾಡ್ತೀರಾ ಹಾಗೆ ಟ್ರೇಡ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ.